ಫ್ರೆಂಡ್ಸ್, RCB ಈ ಹೆಸರು ಲಾಯಲಿಟಿಗೆ ಹೆಸರುವಾಸಿ. ಇದುವರೆಗೂ ಕಪ್ ಗೆಲ್ಲದ ತಂಡ, ಅಷ್ಟೊಂದು ಅಭಿಮಾನಿಗಳ ಬಳಗವನ್ನು ಹೊಂದಿರುವುದು ಅದು RCB ಟೀಮು ಮಾತ್ರ. ಇಡೀ ವಿಶ್ವದಲ್ಲೇ ಈ RCB ತಂಡಕ್ಕೆ ಇರುವಂಥ ಹುಚ್ಚು ಅಭಿಮಾನಿಗಳ ಬಳಗ ಮತ್ಯಾವ ತಂಡಕ್ಕೂ ಇಲ್ಲ. 16 ವರ್ಷಗಳಿಂದ ಕಪ್ ಗೆಲ್ಲದ RCBಗೆ ಕಿಂಚಿತ್ತೂ ಅಭಿಮಾನಿಗಳ ಬಳಗ ಕಡಿಮೆಯಾಗಿಲ್ಲ. ಪ್ರತಿ ಸಲ ಸೋತಂತೆಲ್ಲ ಪರವಾಗಿಲ್ಲ, ಮುಂದಿನ ಸಲ ಕಪ್ ನಮ್ಮದೇ ಅಂತ ಹೇಳಿ ಎಲ್ಲ ಅಭಿಮಾನಿಗಳು ಮತ್ತೆ ಅದೇ ಟೀಮ್ಗೆ ಸಪೋರ್ಟ್ ಮಾಡ್ತಾರೆ. ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅನ್ನೋದು RCBಯ ದೇಹವಾಕ್ಯವಾಗಿಬಿಟ್ಟಿದೆ. RCBಗೆ ಇರುವ ಈ ಕಟ್ಟು ಅಭಿಮಾನಿಗಳ ಬಳಗ ನಿಜಕ್ಕೂ ಯಾವ ತಂಡಕ್ಕೂ ಇಲ್ಲ. ಈಗ RCBಯ ತಂಡದ ಬಗ್ಗೆ ಒಂದಷ್ಟು ಆಸಕ್ತಿಕರ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. RCB IPL ಹುಟ್ಟಿಕೊಂಡ ತಂಡ ಅಂದರೆ 2008ರಲ್ಲಿ ಯುನೈಟೆಡ್ ಸ್ಪೋರ್ಟ್ಸ್ ಎಂಬ ಸಂಸ್ಥೆ ಈ ತಂಡವನ್ನು ಹುಟ್ಟುಹಾಕಿತ್ತು. ನಂತರ ರಾಯಲ್ ಚಾಲೆಂಜರ್ಸ್ ಸಂಸ್ಥೆ ಈ ತಂಡವನ್ನು ಖರೀದಿ ಮಾಡುತ್ತೆ. ರಾಯಲ್ ಚಾಲೆಂಜರ್ಸ್ ಸಂಸ್ಥೆ ಯಾವ ಕಂಪನಿ ಅಂತ ನಿಮಗೆ ಗೊತ್ತಿರಬಹುದು ಮತ್ತು ಇದರ ಮಾಲೀಕ ಯಾರಂತಲೂ ಗೊತ್ತಿರಬಹುದು. ಒನ್ ಆ್ಯಂಡ್ ಓನ್ಲಿ ವಿಜಯ ಮಲ್ಯ ಅವರು ತಮ್ಮ ಕಂಪನಿ ಹೆಸರನ್ನೇ ಈ ತಂಡಕ್ಕೆ ಇಡ್ತಾರೆ. ಮುಂದೆ ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಖ್ಯಾತಿ ಪಡೆಯುತ್ತೆ. ಇವತ್ತಿಗೂ ಬೆಂಗಳೂರು ತಂಡದ ಮಾಲೀಕರು ವಿಜಯ ಮಲ್ಯ ಅಂತ ಕೆಲವರು ಅಂದುಕೊಂಡಿದ್ದಾರೆ. RCB ತಂಡದ ಮಾಲೀಕರು ಯುನೈಟೆಡ್ ಸ್ಪಿರಿಟ್ ಸಂಸ್ಥೆ. ಫ್ರೆಂಡ್ಸ್, ವಿಜಯ ಮಲ್ಯ ಈ ತಂಡವನ್ನು $111 ಮಿಲಿಯನ್ ಕೊಟ್ಟು ಖರೀದಿ ಮಾಡಿದ್ರು. ಅದೇನೇ ಆದರೂ ವಿಜಯ ಮಲ್ಯ ಈ ತಂಡದ ಮಾಲೀಕರಾಗಿದ್ದಾಗ ಈ ಟೀಮ್ನಲ್ಲಿರೋ ಗತ್ತೇ ಬೇರಿತ್ತು. RCB ಇಲ್ಲಿಯವರೆಗೆ 3 ಬಾರಿ ಫೈನಲ್ ಪ್ರವೇಶ ಮಾಡಿದೆ. 2009ರಲ್ಲಿ ಫೈನಲ್ ಪ್ರವೇಶ ಮಾಡಿದ RCB ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಸೋತಿತ್ತು. 2011ರಲ್ಲಿ ಫೈನಲ್ಗೆ ಲಗ್ಗೆಯಿಟ್ಟ RCB ಚೆನ್ನೈ ವಿರುದ್ಧ ಸೋತಿತ್ತು. 2016ರಲ್ಲಿ ಹೈದರಾಬಾದ್ ವಿರುದ್ಧ RCBಯು ಸೋಲನ್ನಪ್ಪಿಕೊಂಡಿತ್ತು. RCB ತುಂಬಾ ವಿಚಾರಗಳಿಗೆ ಫೇಮಸ್. 2023ರವರೆಗೆ ಅತಿ ಹೆಚ್ಚು ಟಾರ್ಗೆಟ್ ಸೆಟ್ ಮಾಡಿದ ತಂಡ ಅಂದರೆ ಅದು RCB. 2024ರಲ್ಲಿ ಈ ಟಾರ್ಗೆಟ್ ಅನ್ನು SRH ಮುರಿದಿದೆ. 2013ರಲ್ಲಿ ಪುಣೆ ತಂಡದ ವಿರುದ್ಧ RCBಯು ಜ್ವಾಲಾಮುಖಿಯಂತೆ ಸಿಡಿದಿತ್ತು. ಅಂದು RCB ಆರ್ಭಟಕ್ಕೆ ದಾಖಲಾದ ರನ್ಗಳು 263. ಇದು 2023ರವರೆಗೆ IPL ಇತಿಹಾಸದಲ್ಲೇ ಅತಿ ಹೆಚ್ಚು ದಾಖಲಾದ ರನ್ಗಳು. RCB ಮಾಡಿದ ಈ ರೆಕಾರ್ಡನ್ನು 2023ರವರೆಗೆ ಯಾವ ತಂಡವೂ ಮುರಿಯೋದಕ್ಕೆ ಆಗಿರಲಿಲ್ಲ. ಆದರೆ 2024ರಲ್ಲಿ SRH ತಂಡ ಈ ರೆಕಾರ್ಡನ್ನು ಮುರಿದಿದೆ ಮತ್ತು ಅತಿ ಕಡಿಮೆ ರನ್ಗೆ ಆಲ್ ಔಟ್ ಆದ ಟೀಮ್ RCB. 2017ರಲ್ಲಿ KKR ತಂಡದ ವಿರುದ್ಧ ಕೇವಲ 49 ರನ್ಗೆ RCB ಆಲ್ ಔಟ್ ಆಗಿತ್ತು. ರಾಯಲ್ ಚಾಲೆಂಜರ್ಸ್ ತಂಡವು ಎಂದಿಗೂ ರಾಯಲ್ ಆಗಿದ್ದ ತಂಡ. ಇದರಲ್ಲಿ ಹಲವಾರು ದಿಗ್ಗಜರು ಆಡಿದ್ದಾರೆ. ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಜಾಕ್ ಆಲಿಸ್, ಜಹೀರ್ ಖಾನ್, ಕೆವಿನ್ ಪೀಟರ್ಸ್ ರಂತಹ ದಿಗ್ಗಜ ಆಟಗಾರರು ಆಡಿದ ತಂಡವಿದು. ಕೇವಲ ಇವರಷ್ಟೇ ಅಲ್ಲ, ಒಬ್ಬರಿಗಿಂತ ಒಬ್ಬರು ಪಂಟರು RCBಯಲ್ಲಿ ಆಡಿದ್ದಾರೆ. RCBಯಲ್ಲಿ ಮೊದಲು ಅಬ್ಬರಿಸಿದ ಆಟಗಾರ ಅಂದರೆ ಅದು ಕ್ರಿಸ್ಟೋಫರ್ ಹೆನ್ರಿ ಗೇಲ್. RCB ಪರ ಓಪನರ್ ಆಗಿ ಬರ್ತಿದ್ದ ಗೇಲ್ ಚೆಂಡಿಗೆ ಅಷ್ಟ ದಿಕ್ಕುಗಳನ್ನು ತೋರಿಸುತ್ತಿದ್ದ. ಈ ಗೇಲ್ ಬ್ಯಾಟ್ನಿಂದ ಸಿಡಿದದ್ದ ಚೆಂಡುಗಳು ನಾಪತ್ತೆಯಾದ ಉದಾಹರಣೆ ಕೂಡ ತುಂಬಾ ಇದೆ. ಗೇಲ್ ಕ್ರೀಸಲ್ಲಿ ಇದ್ದ ಅಂದರೆ ಎದುರಾಳಿಗಳ ಬಾಲರ್ಗಳು ಕೈಕಾಲು ನಡುಗ್ತಾ ಇದ್ವು. ತುಂಬಾ ಜನಕ್ಕೆ ಈ ವಿಷಯ ಗೊತ್ತಿರಲಿಕ್ಕಿಲ್ಲ. ಗೇಲ್ RCB ಪರ ಆಡಿದ ಮೊದಲ ಮ್ಯಾಚಲ್ಲೇ ಸೆಂಚುರಿ ಸಿಡಿಸಿದ್ರು. ಮೊದಲ ಮ್ಯಾಚ್ನಲ್ಲೇ 55 ಬಾಲ್ಗಳನ್ನು ಎದುರಿಸಿದ ಗೇಲ್ 102 ರನ್ಗಳನ್ನು ಚಚ್ಚಿ ಬಿಸಾಕಿದ್ರು. ಗೇಲ್ RCBಗೆ ಎಂಟ್ರಿ ಕೊಟ್ಟ ಮೇಲೆ 100ನೇ ಬಲ ಬಂದಂತಾಗುತ್ತೆ. RCB 263 ರನ್ ಗಳಿಸಿದ ಮ್ಯಾಚಲ್ಲಿ ಗೇಲ್ ಕೇವಲ 30 ಬಾಲ್ನಲ್ಲಿ ಶತಕ ಸಿಡಿಸಿದ್ರು. ಆ ಪಂದ್ಯದಲ್ಲಿ ಗೇಲ್ 175 ರನ್ ಬಾರಿಸಿದ್ರು. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ IPLನಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದ ಟೀಮ್ ಅಂದರೆ ಅದು RCB. ಅದರಲ್ಲಿ 5 ಸೆಂಚುರಿಗಳನ್ನು ಕೊಹ್ಲಿ ಸಿಡಿಸಿದ್ದಾರೆ. RCB ತಂಡದ ಆಟಗಾರರು ಒಟ್ಟು 14 ಸೆಂಚುರಿಗಳನ್ನು ಸಿಡಿಸಿದ್ದಾರೆ. IPL ಇತಿಹಾಸದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ್ದು ಕೂಡ RCB ತಂಡನೇ. ಈ ವಿಷಯದಲ್ಲಿ RCB ಟಕ್ಕರ್ ಕೊಡೋದಿರಲಿ, RCB ಹತ್ತಿರಕ್ಕೆ ಸುಳಿಯೋಕ್ಕೂ ಕೂಡ ಯಾವ ತಂಡಕ್ಕೂ ಆಗೋದಿಲ್ಲ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರಲಿ, RCBಯ ಕೀರ್ತಿ ಕಳಶವಾದ ವಿರಾಟ್ ಕೊಹ್ಲಿ ಅವರು ಆರಂಭಿಕದಿಂದ RCB ತಂಡಕ್ಕೆ ಮಾತ್ರ ಆಡುತ್ತಿದ್ದಾರೆ. ಮತ್ತಾವುದೇ ತಂಡದಲ್ಲಿ ಅವರು ಆಡಿಲ್ಲ. ಅವರು ಎಷ್ಟೇ ಆಫರ್ ಬಂದರೂ, ಎಷ್ಟೇ ಕೋಟಿ ಕೊಡ್ತೀವಂದರೂ ಬೇರೆ ಟೀಮ್ಗೆ ಆಡೋದಿಲ್ಲ ಅಂತ ಹೇಳಿದ್ದಾರೆ. ಇದೇ ಕಾರಣಕ್ಕಾಗಿ ಕೊಹ್ಲಿ ಬೆಂಗಳೂರಿನ ಮನೆ ಮಗ ಆಗಿದ್ದು. ಇಂಥ ವಿರಾಟ್ ಕೊಹ್ಲಿಯನ್ನು 2013ರಲ್ಲಿ RCB ತಂಡದ ನಾಯಕನನ್ನಾಗಿ ಮಾಡಲಾಗುತ್ತೆ. ವಿರಾಟ್ ಕೊಹ್ಲಿ IPLನ ಹೈಯೆಸ್ಟ್ ಪೇಡ್ ಆಟಗಾರ. ಕೊಹ್ಲಿ IPLನಲ್ಲಿ ಸಾಲು ರೆಕಾರ್ಡ್ಗಳನ್ನು ಮಾಡಿದ್ದಾರೆ. 2016 ಸೀಸನ್ನಲ್ಲಿ ಕೊಹ್ಲಿ ಅಕ್ಷರಶಃ ಆರ್ಭಟಿಸಿದ್ರು. ಆ ಸೀಸನ್ನಲ್ಲಿ ಕೊಹ್ಲಿ ಬರೋಬ್ಬರಿ 973 ರನ್ಗಳನ್ನು ಹೊಡೆದಿದ್ರು.
ಅಷ್ಟೇ ಅಲ್ಲ, IPL ಚರಿತ್ರೆಯಲ್ಲಿ ಅತಿ ಹೆಚ್ಚು ರನ್ ದಾಖಲಿಸಿದ ಆಟಗಾರ ಕೂಡ ವಿರಾಟ್ ಕೊಹ್ಲಿ. ಇಲ್ಲಿವರೆಗೂ 9,000 ಅಧಿಕ ರನ್ಗಳನ್ನು ದಾಖಲಿಸಿದ್ದಾರೆ. ಫ್ರೆಂಡ್ಸ್, ರಾಯಲ್ ಚಾಲೆಂಜ್ ಅನ್ನೋದು ಬ್ರ್ಯಾಂಡ್ ಹೆಸರು ಅಂತ ನಿಮಗೆ ಗೊತ್ತಿರಬಹುದು. ಆದರೆ ಈ ಹೆಸರನ್ನೇ ಲಿಕ್ಕರ್ ಕಂಪನಿ ಬ್ರ್ಯಾಂಡ್ ಮಾಡಿಕೊಂಡಿದೆ. ನಿಮಗೆ ಗೊತ್ತಿರಬಹುದು, ನಮ್ಮ ದೇಶದಲ್ಲಿ ಲಿಕ್ಕರ್ ಕಂಪನಿಗಳನ್ನು ಜಾಹೀರಾತು ಮಾಡುವಂಗಿಲ್ಲ. ಅದೇ ಕಾರಣಕ್ಕಾಗಿ ಈ ಲಿಕ್ಕರ್ ಕಂಪನಿಗಳು ಬೇರೆ ಬೇರೆ ಹೆಸರಿನಲ್ಲಿ ಜಾಹೀರಾತು ಮಾಡಿಕೊಳ್ಳುತ್ತವೆ. ಮ್ಯೂಸಿಕ್ CD ಅನ್ನೋ ಹೆಸರಲ್ಲಿ ಜಾಹೀರಾತು ನೀಡುತ್ತವೆ. ಅದರ ಜೊತೆಗೆ ಈ ರೀತಿ ಹೆಸರುಗಳನ್ನಿಟ್ಟು ಬ್ರ್ಯಾಂಡ್ ಮಾಡಿಕೊಳ್ತವೆ. ರಾಯಲ್ ಚಾಲೆಂಜರ್ಸ್ ಅನ್ನೋದು ಸಹ ಅದೇ ರೀತಿ ಬಂದದ್ದು. ರಾಯಲ್ ಚಾಲೆಂಜರ್ಸ್ ಅನ್ನೋ ಹೆಸರಿಟ್ಟಿದ್ದು ಕೂಡ ಅದೇ ಕಾರಣಕ್ಕೆ. ಇನ್ನು RCB ತಂಡ ಇಲ್ಲಿಯವರೆಗೆ 5 ಬಾರಿ ನಾಯಕರನ್ನು ಬದಲಾವಣೆ ಮಾಡಿದೆ. 2008ರಲ್ಲಿ ರಾಹುಲ್ ದ್ರಾವಿಡ್, 2009ರ ಆರಂಭದಲ್ಲಿ ಪೀಟರ್ಸನ್, ನಂತರ ಅನಿಲ್ ಕುಂಬ್ಳೆ, 2011ರಲ್ಲಿ ಡೇನಿಯಲ್ ವಿಟೋರಿ, ನಂತರ ವಿರಾಟ್ ಕೊಹ್ಲಿ, ಈಗ ಫ್ಯಾಫ್ ಡು ಪ್ಲೆಸ್ RCBಯ ನಾಯಕರಾಗಿದ್ದಾರೆ. RCB ಕೇವಲ ನಾಯಕರನ್ನು ಮಾತ್ರ ಅಲ್ಲ, ತನ್ನ ಥೀಮ್ ಸಾಂಗ್, ಜೆರ್ಸಿ, ಲೋಗೋವನ್ನು ಕೂಡ ಆಗಾಗ ಬದಲಾವಣೆ ಮಾಡ್ತಾ ಇರುತ್ತೆ. ಇನ್ನು RCB ಅತಿ ಹೆಚ್ಚು ಜಯವನ್ನು ಡೆಲ್ಲಿ ವಿರುದ್ಧ ದಾಖಲಿಸಿದೆ. ಅತಿ ಹೆಚ್ಚು ಬಾರಿ ಸೋತಿರೋದು ಮುಂಬೈ ವಿರುದ್ಧ. ಇನ್ನು RCBಯ ಬಗ್ಗೆ ಹೇಳ್ತಾ ಇದ್ದೀವಂದ್ರೆ ABD ಬಗ್ಗೆ ಹೇಳದೇ ಇದ್ರೆ ಹೇಗೆ ಹೇಳಿ. ಇವರು RCBಯ ಫ್ಯಾನ್ಸ್ನ ಹೃದಯ ಬಡಿತ. RCBಯ ಸಕ್ಸಸ್ಫುಲ್ ಬ್ಯಾಟ್ಸ್ಮನ್ಗಳಲ್ಲಿ ಇವರು ಒಬ್ಬರು. RCB ಪಾಲಿನ ಆಪತ್ ಬಾಂಧವ ಆಗಿದ್ರು. ಇಲ್ಲಿಯವರೆಗೂ ABD ಸ್ಥಾನವನ್ನು ತುಂಬಲು ಅದು ಯಾರಿಂದಲೂ ಆಗಿಲ್ಲ. ABDಗೆ ABDನೇ ಸರಿಸಾಟಿ. ಇನ್ನೇನು ಸೋತೇ ಬಿಡ್ತೀವಿ ಅನ್ನೋ ಸಂದರ್ಭದಲ್ಲಿ ಅದೆಷ್ಟು ಬಾರಿ ABD ಬಂದು ಗೆಲ್ಲಿಸಿಕೊಟ್ಟಿದ್ರೋ ಗೊತ್ತಿಲ್ಲ. ಇವರು RCBಯನ್ನು ಬಿಟ್ಟೋದ್ರು, ಇವರ ಮೇಲಿರೋ ಪ್ರೀತಿ ಯಾವತ್ತೂ ಬಿಟ್ಟೋಗಿಲ್ಲ. ಇವತ್ತಿಗೂ RCB ಫ್ಯಾನ್ಸ್ಗಳು ABDಯನ್ನು ತುಂಬ ಮಿಸ್ ಮಾಡಿಕೊಳ್ತಿದ್ದಾರೆ. 2011ರಲ್ಲಿ RCB ಸೇರಿಕೊಂಡ ABD ಬರೋಬ್ಬರಿ 11 ವರ್ಷ RCB ಪರ ಆಡ್ತಾರೆ. ಕೇವಲ ಬ್ಯಾಟ್ಸ್ಮನ್ಗಳು ಮಾತ್ರವಲ್ಲ, ಬಾಲರ್ಗಳು ಸಹ RCB ತಂಡದಲ್ಲಿ ಮಿಂಚಿದ್ದಾರೆ. ಅದರಲ್ಲಿ ಪ್ರಮುಖರಂದರೆ ಯಜುವೇಂದ್ರ ಚಹಲ್ RCB ತಂಡದಲ್ಲಿ ಮಾಡಿರೋ ಕಮಲ್ ನಿಮಗೆಲ್ಲ ಗೊತ್ತಿರಬಹುದು. ಇಂಥ ಮಾಂತ್ರಿಕ ಸ್ಪಿನ್ನರನ್ನು RCB ಕೈಬಿಟ್ಟಿರುವುದು RCB ಅಭಿಮಾನಿಗಳಲ್ಲಿ ತುಂಬ ನೋವನ್ನುಂಟು ಮಾಡಿದೆ. ಇವರನ್ನು ಕೈಬಿಟ್ಟ ಮೇಲೆ ಮ್ಯಾನೇಜ್ಮೆಂಟ್ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇನ್ನು RCBಯು ಪ್ರತಿ ಸೀಸನ್ನ ಒಂದು ಮ್ಯಾಚ್ ಗ್ರೀನ್ ಡ್ರೆಸ್ಸಲ್ಲಿ ಆಡುತ್ತೆ. ಇದು ಪರಿಸರ ಸಂರಕ್ಷಣೆಯ ಜಾಗೃತಿಗಾಗಿ ಆಡುವ ಪಂದ್ಯ ಆಗಿರುತ್ತೆ. ಈ ರೀತಿ ಪರಿಸರ ಸಂರಕ್ಷಣೆ ಜಾಗೃತಿ ಮಾಡುವ ಅದು ಏಕೈಕ ತಂಡ ಇದ್ರೆ ಅದು RCB ಮಾತ್ರ. ಒಟ್ಟಿನಲ್ಲಿ IPL ಟೀಮ್ಗಳಲ್ಲಿ RCB ಬೇರೆ ಸ್ಥಾನದಲ್ಲೇ ನಿಲ್ಲುತ್ತೆ. RCBಗೆ ಇರುವಂಥ ಲಾಯಲ್ ಫ್ಯಾನ್ಗಳು ಬೇರೆ ಯಾವುದೇ ತಂಡಕ್ಕೆ ಇಲ್ಲ ಅಂತ ಖಂಡಿತವಾಗಿ ಹೇಳಬಹುದು. ಹೀಗಾಗಿ ಈಗ ಮೊನ್ನೆ 18ಕ್ಕೆ ನಡೆದ ಮ್ಯಾಚಲ್ಲಿ RCB ಕ್ವಾಲಿಫೈಗೆ ಹೋಗಿದೆ. ಈ ವರ್ಷ RCB ಕಪ್ಪುಗೆಲ್ಲಬಹುದಾ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋವನ್ನು ಶೇರ್ ಮಾಡಿ.